ಡಿ.ಕೆ. ಶಿವಕುಮಾರ್ ಅವರ ಮನೋಭಾವನೆಯನ್ನು ನೀವು ನೋಡಿದ್ದೀವಿ. ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದರೆ ಸಂಪೂರ್ಣವಾಗಿ ಅದರ ಕೇಂದ್ರ ಬಿಂದು ಆಗಬೇಕು ಅವರು. ನಿನ್ನೆ ಮೋದಿ ಜೊತೆಗೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಗುಸುಗುಸು ಮಾಡಿದ್ದಿದೆಯಲ್ಲ, ಅದು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಕೇಳುವಂಥ ಪ್ರಶ್ನೆ ಮಾಡಿದ್ವಿ. BJPಗೆ ನಾನು ಹೋಗಲ್ಲ, ತಲೆ ಕೆಡಿಸ್ಕೋಬೇಡಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದರು. ನಾನು ಬೆಂಗಳೂರು ಉಸ್ತುವಾರಿ ಸಚಿವ, ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಲವಾರು ಸಂಗತಿಗಳನ್ನ ಚರ್ಚೆ ಮಾಡಬೇಕಾಗಿತ್ತು. ನಾನೇ ಸ್ವಾಗತ ಮಾಡಬೇಕಾಗಿತ್ತು ಡಿ.ಸಿ.ಎಂ ಆಗಿ. ಹೀಗಾಗಿ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚುವರಿ ಅನುದಾನ ಕೇಳಿದ್ದೀನಿ ಅಂತ ಹೇಳಿದ್ದಾರೆ ಡಿ.ಕೆ. ನಾನು ಐ ಆಮ್ ಎ ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಡೆಪ್ಟಿ ಚೀಫ್ ಮಿನಿಸ್ಟರ್, ಮೆಟ್ರೋ ಮಿನಿಸ್ಟರ್. ನಾನು ಯಾಕೆ ನಾನು ಬೇರೆ ಥರ ಇದು ಮಾಡಲಿ? ನಂದು ಏನು ಪ್ರೆಸೆಂಟೇಷನ್ ಮಾಡಬೇಕು, ಈಗ ನಾನು ವೆಲ್ಕಮ್ ಮಾಡಬೇಕಾಯ್ತಪ್ಪ. ನಾನು ವೆಲ್ಕಮ್ ಮಾಡೋದು ಬದಲು ಒಂದೇ ಪ್ರೋಗ್ರಾಮ್ ಅಂದ್ಬಿಟ್ಟು ಸೋಮಣ್ಣವ್ರು ಕೊಟ್ಟರು, ಆಯ್ತು ನಮ್ಮ ರಾಜ್ಯದವ್ರು ಇರಲಿ ಅಂತ. ಬಟ್ ನಾನು ಹೇಳ್ಬೇಕಲ್ಲ, ನಮ್ಮ ರಾಜ್ಯದ ಏನು ಹೇಳಬೇಕಲ್ಲ, ಅದಕ್ಕೆ ನಾನು ಅವ್ರಿಗೆ ಮೆಮೊರಂಡಮ್ ಅಲ್ಲಿ ಕೊಟ್ಟು ನಾನು ರಿಕ್ವೆಸ್ಟ್ ಮಾಡಿಕೊಂಡು ಹೇಳಿದ್ದೀನಿ. ಏನು ನನಗೇನು, ನಾನು 85ರಲ್ಲಿ ಎಲೆಕ್ಷನ್ ನಿಂತವನಪ್ಪ. ನಾನು 89ರಲ್ಲಿ MLA ಆದವ್. ನನಗೂ ಸೀನಿಯಾರಿಟಿ, ನಾನು ಅಷ್ಟು ದೊಡ್ಡ ಪೊಸಿಷನ್ಗೆ ಹೋಗಿಲ್ದೇ ಇರ್ಬೋದು ಅಷ್ಟೇ. ಐ ಆಮ್ ಮೈ ಓನ್ ಸೀನಿಯಾರಿಟಿ ಇನ್ ಪಬ್ಲಿಕ್ ಲೈಫ್ ಇನ್ ದಿ ಎಂಟೈರ್ ಕಂಟ್ರಿ. ವಯಸ್ಸು ಚಿಕ್ಕದಿರ್ಬೋದು ನನಗೆ, ನಾನು ಚೆನ್ನಾಗಿತ್ತು ಅಂತ ಕಂಡು ಒಳ್ಳೆ ಕತೆ. ನನಗೆ ಯಾಕೆ, ನಾನು ಯಾವತ್ತೂ ನನ್ಗೆ ಅಷ್ಟೇ ಗೌರವ ಕೊಡ್ತಾರೆ. ರಾಜಕೀಯದಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಡಿಫರೆನ್ಸಸ್. ನಾನೇನು BJP ಓಡಾಡ್ತಾ ಇಲ್ಲ, ನಾನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನನಗೇನು ಅವಶ್ಯಕತೆನೂ ಇಲ್ಲ. ಬಟ್ ವಾಟ್ ಈಸ್ ದರ್, ಇಟ್ ಇಸ್ ಬ್ಯಾಂಗ್ಳೂರ್. ಐ ಆಮ್ ದಿ ಮಿನಿಸ್ಟರ್ ಆಫ್ ಬ್ಯಾಂಗ್ಳೂರ್. ನಾನು ಅವ್ರ ಹತ್ರ ಮಾತಾಡಿದೆ. ನಾನು ಅದನ್ನ ಡಬಲ್ ಡೆಕ್ಕರ್ ಬಗ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಆ ಫೋಟೋ ನೋಡಿದ್ರಲ್ಲ, ಡಬಲ್ ಡೆಕ್ಕರ್ ಬಗ್ಗೆ ಇದಕ್ಕೆ ದುಡ್ಡು ಕೊಡಬೇಕು, 40 ಕಿಲೋಮೀಟರ್ ಮಾಡ್ತಾ ಇದ್ದೀನಿ, ಈ ಥರ ಇದೆ ಅಂತ ಅಂದ್ಬಿಟ್ಟು ಮಾಡಿದೆ. ಆಮೇಲೆ CSR ಬಗ್ಗೆ ಮಾತಾಡಿದೆ. ಈಗ ಇನ್ಫೋಸಿಸ್ ಅವರು ಈಗ ಒಂದೊಂದು ಸ್ಟೇಷನ್ ಒಬ್ಬೊಬ್ಬರು ಹೆಸರು ಇಡ್ಬೇಕಾದ್ರೆ ದುಡ್ಡು ವಸೂಲು ಮಾಡ್ತಾ ಇದ್ದೀವಿ. 60 ಕೋಟಿ, 50 ಕೋಟಿ, 100 ಕೋಟಿ ಇನ್ಫೋಸಿಸ್ ಅವ್ರು ದುಡ್ಡು ಕೊಟ್ಟಿದ್ದಾರೆ. ಬೇರೆ ಬೇರೆ ಡೆಲ್ಟಾ ಅವ್ರು ಕೊಟ್ಟಿದ್ದಾರೆ. ನಮ್ಮ ಬಾಗ್ಮನೆಯವ್ರು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಬೇರೆ ಬೇರೆಯವರೆಲ್ಲ ಒಪ್ಕೊಂಡಿದ್ದಾರೆ. ಗುಡ್ ಡಿ.ಕೆ. ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂದ್ಬಿಟ್ಟು ಅದನ್ನು ಹೊಗಳಿದ್ರು ಅವರು. ಬೇರೆ ಎಲ್ಲೂ ಇಲ್ಲ. ಹೆಸರುಗಳು ಇಡ್ಬೇಕಾದ್ರೆ ಈಗ ನೀವು ಅಷ್ಟೇ ನಿಮ್ಮ ಹೆಸರು ಇಡ್ತೀವಿ, ದುಡ್ಡು ಕೊಟ್ರೆ ನಿಮ್ದು ಒಂದು ಸ್ಟೇಷನ್ಗೆ ಬೆಂಗಳೂರಲ್ಲಿ ಮಾಡೆಲ್ ಮಾಡಿದ್ದೀವಿ ನಾವು, ಅವರೇ ಸಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು.